ಬಾದಾಮಿ ಬನಶಂಕರಿ ನಿನಪಾದಕ ಶಂಭೂಕೋ ಎಂಬ ಧ್ವನಿ ಶನಿವಾರದಂದು ಹೂಲ್ಗೇರಿ ರಸ್ತೆಯಲ್ಲಿ ಮಾರ್ಧನಿಸಿತು. ಸಾವಿರಾರು ಸಂಖ್ಯೆಯಲ್ಲಿ ಜನರು ನಗರದಿಂದ ಬನಶಂಕರಿಯತ್ತ ಸಾಗಿದ್ದು, ಅವರ ಧ್ವನಿಯಲ್ಲಿ ತಾಯಿಯ ಗುಣಗಾನ ಮಾರ್ಗದುದ್ದಕ್ಕೂ ನಡೆದಿತ್ತು. ಬೆಳಗಿನ ಜಾವದಲ್ಲಿಯೇ ಮಹಿಳೆಯರು ಬನಶಂಕರಿ ದೇವಿಯ ದರ್ಶನ ಪಡೆಯಲು ನಡೆದುಕೊಂಡು ಹೊರಟರೆ ಅದು ಮುಂಜಾನೆ 10 ಗಂಟೆಗೆ ಮತ್ತಷ್ಟು ಹೆಚ್ಚಾಗಿತ್ತು. ಮಾರ್ಗ ಮಧ್ಯದಲ್ಲಿ ಪಾದಯಾತ್ರಿಗಳಿಗೆ ನೀರು, ಹಾಲು, ಟೀ, ಬಾಳೆಹಣ್ಣು, ಚೂಡಾದ ವ್ಯವಸ್ಥೆ ಅಲ್ಲಲ್ಲಿ ಹಲವಾರು ದಾನಿಗಳು ಮಾಡಿದ್ದರು. ಅದರಂತೆ ಪ್ರತಿ ವರ್ಷ ಬಿಟ್ಟು ಬಿಡದೆ ಯಾವುದಾದರೂ ತಿಂಡಿ ವ್ಯವಸ್ಥೆ ಮಾಡುವ ಸಂಘಗಳು ಸೆಟ್ ದೋಸೆ, ಪೂರಿ, ಮಂಡಕ್ಕಿ ಒಗ್ಗರಣೆ, ಇಡ್ಲಿ, ಮಿರ್ಚಿ, ಮೊಸರವಲಕ್ಕಿ, ಪಲಾವ್ ಇವುಗಳ ಜೊತೆಗೆ ಬಾಲುಷಾ, ಕೇಕ್, ಫ್ರೂಟ್ ಸಲಾಡ್, ತಂಪಾದ ಪಾನೀಯಗಳು ಹೀಗೆ ಹಲವಾರು ತಿಂಡಿ ತಿನಿಸುಗಳು ಪಾದಯಾತ್ರಿಗಳ ಹೊಟ್ಟೆ ತುಂಬಿಸುತ್ತಿದ್ದವು. ಯೂನಿಯನ್ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸಂಸ್ಥೆ, ಉದಯೋನ್ಮುಖ ಚಿಟ್ಸ್, ಬ್ಲೂ ಸರ್ಕಲ್ ಫ್ರೆಂಡ್ಸ್ ಗ್ರೂಪ್, ಹೂಲ್ಗೇರಿ ಪ್ರದೀಪ್ ಅಭಿಮಾನಿಗಳು, ರಾಜು ಬೋರಾ ಮತ್ತು ತಂಡದ ಸದಸ್ಯರು ಹೀಗೆ ಹಲವಾರು ದಾನಿಗಳು ಪಾದಯಾತ್ರಿಗಳಿಗೆ ರಸದೌತಣ ನೀಡಿದ್ದವು. ಇವುಗಳ ಜೊತೆಗೆ ಪಾದಯಾತ್ರಿಗಳ ಲಗೇಜ್ ಒಯ್ಯುವ ವ್ಯವಸ್ಥೆ, ಮಹಿಳೆಯರ ಮುಡಿಗೆ ಹೂವು, ನೋವಾದರೆ ಅದಕ್ಕೆ ಮಂಜುನಾಥ್ ಎರಡೋಣಿ ಅವರ ವತಿಯಿಂದ ಔಷಧಿಗಳನ್ನು ಕೊಡಲು ಸಹ ಅಲ್ಲಿ ಸಿದ್ಧವಾಗಿ ನಿಂತಿದ್ದರು. ಪಾದಯಾತ್ರಿಗಳಲ್ಲಿ ಕೆಲವರು ತಮ್ಮ ಮಕ್ಕಳನ್ನು ಹೊತ್ತುಕೊಂಡು ಹೊರಟ ದೃಶ್ಯಗಳನ್ನು ಸಹ ಅಲ್ಲಿ ನೋಡಬಹುದಾಗಿತ್ತು. ವರದಿಗಾರರು ನಬಿ ಹುಣಚಗಿ, ಜನಧ್ವನಿ ನ್ಯೂಸ್, ಇಲ್ಕಲ್. गड़बड़ले ಉದಯೋನ್ಮುಖ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಬನಶಂಕರಿ ಜಾತ್ರೆಗೆ ಹೊರಟಿರುವಂತಹ ಪಾದಯಾತ್ರಿಗಳಿಗೆ ಮೊದಲು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೀನಿ. ಈ ಪಾದಯಾತ್ರೆ ಪ್ರತಿಯೊಬ್ಬ ಜನರ ಆ ತಾಯಿ ಬನಶಂಕರಿ ಎಲ್ಲರಿಗೂ ಆಶೀರ್ವದಿಸಲೆಂದು ನಮ್ಮ ಸಂಸ್ಥೆ ವತಿಯಿಂದ ನಾವು ಅವರನ್ನು ಹಾರೈಸ್ತಾ ಇದ್ದೀವಿ. ಈ ಫ್ರೂಟ್ ಸಲಾಡ್ ಕಾರ್ಯಕ್ರಮವನ್ನು ನಾವು 19 ವರ್ಷದಿಂದ ಮಾಡ್ತಾ ಬಂದಿದ್ದೇವೆ. ಪ್ರತಿಯೊಬ್ಬ ಭಕ್ತರಿಗೆ ಫ್ರೂಟ್ ಸಲಾಡು ಮತ್ತು ನಿಂಬು ಶರಬತ್ತನ್ನು ಕೊಟ್ಟು ಅವರ ದಣಿವನ್ನು ಆರಿಸಲು ಸಹಕರಿಸ್ತಾ ಇದ್ದೀವಿ. ಪ್ರತಿಯೊಬ್ಬ ಪಾದಯಾತ್ರಿಗಳು ನಮ್ಮ ಈ ಫ್ರೂಟ್ ಸಲಾಡನ್ನು ತಿಂದು ತುಂಬ ಹೃದಯದಿಂದ ಹರಿಸಿ ಹೋಗ್ತಾ ಇದ್ದಾರೆ. ಅದು ಆ ದೇವಿಗೆ ನಾವು ಕೃತಾರ್ಥರಾಗಿದ್ದೇವೆ ಎಂದು ತಿಳಿಸಲು ಹೇಳಬಯಸುತ್ತೇವೆ. ನಮಸ್ಕಾರ.